ಪ್ರಿಯ ವಿದ್ಯಾರ್ಥಿಗಳೇ, ಸರಳ ರೇಖಾ ಬೇಡಿಕೆ ರೇಖೆಯ ಮೇಲಿನ ಸ್ಥಿತಿಸ್ಥಾಪಕತ್ವದ ಬಿಂದುಗಳ ವಿಶ್ಲೇಷಣೆ. ಬಹಳ ಲಾಂಗ್ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು, ಆದ್ರೆ ಅಷ್ಟೇ ಈಸಿ. ಅದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಗ್ರಾಫ್ ಎಲ್ಲ ಅರ್ಥ ಆಗಿಬಿಟ್ರೆ ಬಹಳ ಈಸಿ. ಅದು ಫಸ್ಟ್ ನಾವು ನಕ್ಷೆ ಹಾಕೊಂಡ್ರೆ ನಮ್ಗೆ ಲೆಕ್ಕ ಬಿಡ್ಸಕ್ಕೆ ಬಹಳ ಅನುಕೂಲ ಆಗ್ತೈತಿ. ಇದು ಯಾವ ರೇಖೆ? ವಾಯಕ್ಷ. ವಾಯಕ್ಷದ ಮೇಲೆ ಏನ್ ತಗೊಂತೀವಿ ನಾವು? ಪಿ ತಗೊಂತೀವಿ, ಬೆಲೆ ಅಂತ ತಗೊಂತೀವಿ. ಇದು ಎಕ್ಸ್ ಅಕ್ಷ. ಎಕ್ಸ್ ಅಕ್ಷದ ಮೇಲೆ ಏನ್ ತಗೋತೀವಿ? ಕ್ಯೂ ಅಂತ ತಗೋತೀವಿ. ಇವು ಎರಡನ್ನ ಸೇರಿಸಿದಾಗ ಒಂದು ರೇಖೆ ಬರ್ತದೆ. ಯಾವ ರೇಖೆ ಅದು? ಬೇಡಿಕೆ. ಹೌದಾ? ಬೇಡಿಕೆ. ಇದನ್ನ ಯೂಸ್ವಲಿ ನಾವು ಪಿ ಕ್ಯೂ ಅಂತ ಹೇಳ್ತೀವಿ. ಇದನ್ನ ಈ ರೇಖೆಯ ಮೇಲಿನ ಸ್ಥಿತಿಸ್ಥಾಪಕತ್ವದ ಬಿಂದುಗಳು ಹೆಂಗದವಪ್ಪ? ಇಲ್ಲಿ ಎಷ್ಟದ? 0 ಅದ. ಇಲ್ಲಿ ಎಷ್ಟದ? ಇನ್ಫಿನಿಟಿ ಅದ. ಏನಿದು 0? ಇಡಿ ಇಸ್ ಈಕ್ವಲ್ ಟು 0. ಇಲ್ಲಿ ಇಡಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅದ. exact middle of the P, exact middle of the Q. ಇವೆರಡನ್ನ ಸೇರಿಸಿದ್ರ ED is equal to 1 ಬರ್ತದೆ. ಏನ್ ಬರ್ತದ? ಇವಕ್ಕೆಲ್ಲ ಮಾಡ್ಯುಲಸ್ ಹಾಕ್ಬೇಕು. ಯಾಕಂದ್ರೆ ಅಲ್ಲಿ ಚಿಹ್ನೆ ಪ್ಲಸ್ ಇರಲಿ ಮೈನಸ್ ಇರಲಿ, ಪ್ಲಸ್ ಇಡೋ ಸಲ ಮಾಡ್ಯುಲಸ್ ಹಾಕ್ಬೇಕು. ಈ 0 ದಿಂದ 1 ನಡುವೆ ಇಡಿ ಎಷ್ಟಿರ್ತದಂದ್ರ ಲೆಸ್ ದ್ಯಾನ್ 1. 1 ದಿಂದ ಇನ್ಫಿನಿಟಿ ನಡುವ ಇಡಿ ಈಸ್ ಗ್ರೇಟರ್ ದ್ಯಾನ್ 1. ಇನ್ನು ಇದು ಹಾಫ್ ಅಂತ ಹೇಳಿದೆವು ನಾವು. ಇಲ್ಲೇನು? a/2b. ಈ ಪೂರ್ಣ ಆಗ್ತಿದ್ದು a/b. ಇವೆರಡರ ನಡುವ 75% ಐತಿ. 3a/4b. ಇಲ್ಲಿ ಬಂದಿಂದ 1/4 ಅಂದ್ರೆ a/4b. ಹೌದಾ? ಲಾಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಮ ಬುಕ್ನಾಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ಯಾನ ನಾವು. a/4b ನೇ ಇರ್ತದ. ಲಾಸ್ಟಿಗೆ ಇಲ್ಲೇನು? 0 ಅಂದ್ರ ಇಲ್ಲಿ 0 ಆಗಿಂದ 25%, 25% ಆಗಿಂದ 50%, 50% ಆಗಿಂದ 75%, 75% ಆಗಿಂದ 100%. ಈ ರೀತಿ ಬೆಲೆಗಳು ಬಂದು ಬೆಲೆಗಳ ಪ್ರಮಾಣ ಏರಿಕೆ ಆಗ್ತಾ ಹೋಗ್ಯದ. ಇನ್ನು ಬೇಡಿಕೆಯ ಪ್ರಮಾಣ ಇಲ್ಲಿ a/4, ಇದು a/2, a/4b, ಇದು a/2b. ಆಮೇಲೆ 3a/4b, 3a/4 ಅಷ್ಟೇ. ಇವು ab ಹಾಕೊಂಡಿರ್ಲಿಲ್ಲ. a/4, a/2, 3a/4. ಇದು ಕಂಪ್ಲೀಟ್ ಎ ಅಂದ್ರೆ 100%. ಈ ಕಡೆ ಹೋಗ್ತಾ ಹೆಚ್ಚಾಯ್ತು, ಈ ಕಡೆ ಮ್ಯಾಪ್ ಹೋಗ್ತಾ ಹೆಚ್ಚಾಯ್ತು. a/4 ಅಂದ್ರೆ 24%. a/4 ಅಷ್ಟೇ. ಬಿ ಇರಂಗಿಲ್ಲ ಇಲ್ಲಿ. ಇದು a/2, ಇದು 3a/4, ಇದು a. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ 25% ಹೆಂಗ್ ಬಂತು. 1/4 into 100 ಅಂದ್ರೆ 25. 1/2 into 100 ಅಂದ್ರೆ 50. 3a/4 into 100 ಅಂದ್ರೆ 75. a into 100 ಅಂದ್ರೆ 100% ಬಂತು. ಇಷ್ಟಾದ್ಮೇಲೆ ನಮಗೆ ಎರಡು ಸಮೀಕರಣಗಳು ಬೇಕು. ನಮಗೆ ಒಂದು ಬೇಡಿಕೆ ಬಿಂಬಕ. q is equal to a minus bp. ಇನ್ನೊಂದು ಸ್ಥಿತಿಸ್ಥಾಪಕತ್ವದ ಬಿಂಬಕ ಅಥವಾ ಸಮೀಕರಣ. ed is equal to minus b, ed is equal to delta q by delta p into p by q. ಇವೆರಡು ಸಮೀಕರಣಗಳನ್ನ ಸಮನ್ವೀಕರಿಸಬೇಕು. ಇವೆರಡನ್ನ
ಮಿಕ್ಸ್ಡ್ ಮಾಡ್ಬೇಕು ಇವ್ಕು. ಹೀಗೆ ಮಾಡುವಾಗ ನಮಗೊಂದು ಡಾಟಾ ಗೊತ್ತದ, ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಮೈನಸ್ ಬಿ. ಅಂದ್ರೆ ಬೇಡಿಕೆ ರೇಖೆ ಏನಾಗಿರ್ತದಂದ್ರ ಕ್ಯೂ ಬದಲಾದಂತೆ ಪಿ ಬದಲಾಗ್ತದೆ, ಪ್ರಮಾಣ ಬದಲಾದಂತೆ ಬೆಲೆ ಏನಾಗ್ತೈತಿ ಬದಲಾಗ್ತದ. ಒಂದು ಹೆಚ್ಚಾದಂತೆ ಇನ್ನೊಂದು ಕಡಿಮೆ ಆದಾಗ ಬೇಡಿಕೆ ರೇಖೆ ಕೆಳಮುಖ ಇಳಿಜಾರನ್ನು ಹೊಂದಿರ್ತದೆ. ಯಾವ್ದರ ಇದು ಒಂದು ಹೆಚ್ಚಾದಂತೆ ಇನ್ನೊಂದು ಕಡಿಮೆ ಆಯ್ತಂದ್ರ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ವರ್ತಿಸಿದರೆ ಬೇಡಿಕೆ ರೇಖೆ ಹಾಕಿದಾಗ ಒಟ್ಟೆ ಒಂದು ರೇಖೆ ಹಾಕಿದಾಗ ಆ ರೇಖೆ ಡೌನ್ವರ್ಡ್ಸ್ ಇರ್ತದೆ, ಕೆಳಮುಖ ಇಳಿಜಾರಲ್ಲಿ ಇರ್ತದೆ. ಅದನ್ನ ಏನಂತ ತೋರಿಸ್ತೀವಿ ಅಂದ್ರೆ ಮೈನಸ್ ಬಿ ಅಂತ ತೋರಿಸ್ತೀವಿ. ಏನಿದು ಮೈನಸ್ ಬಿ ಅಂತ. ಈಗ ನಾವು ಈ ಮೂರು ಇಕ್ವೇಶನ್ ಗಳನ್ನು ಇಟ್ಕೊಂಡು ನಮ್ಮ ಡೆರಿವೇಶನ್ ಅನ್ನ ಸ್ಟಾರ್ಟ್ ಮಾಡಬೇಕು. ಎಸ್ ಈಗ ಇಡಿ ಇಸ್ ಈಕ್ವಲ್ ಟು ಏನಾಗ್ತೈತೆ ನೋಡೋಣ. ಇಡಿ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಪಿ ಇಂಟು ಪಿ ಬೈ ಕ್ಯೂ ಅದು. ಬಟ್ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಏನದಲ್ಲಿ ಮೈನಸ್ ಬಿ ಅಂತ. ಅದಕ್ಕೆ ಇಡಿ ಇಸ್ ಈಕ್ವಲ್ ಟು ಏನಾಗ್ತದೆ ಅಂದ್ರೆ ಇಷ್ಟು ಅಂದ್ರೆ ಮೈನಸ್ ಬಿ ಇಂಟು ಪಿ ಬೈ ಕ್ಯೂ ಬರುತ್ತೆ.